ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ಮಾಡುತ್ತಿರುವ ನಮಸ್ಕಾರಗಳು. ಯಾರ್ಯಾರು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ವೀಡಿಯೋವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ನಿಮ್ಮಿಂದ ಸಪೋರ್ಟ್ ನಮಗೆ ಜಾಸ್ತಿ ಬೇಕಾಗುತ್ತೆ. ಇವತ್ತು ಮಾತಾಡ್ತಿರೋದು ಏನದಪ್ಪ ಅಂದರೆ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಅವರು ಗೆದ್ದಿದ್ದಾಯಿತು. ಆದರೆ ಮುಂದೆ ನಡೀತಿರ್ತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಜನಗಳು ಕರ್ನಾಟಕದಲ್ಲಿ ಬೆಂಗಳೂರಿನ ಒಂದು ಪ್ರದೇಶದಲ್ಲಿ ಬದುಕಿ ಬಾಳ್ತಾ ಇದ್ದಾರೆ. ಅವರಿಗೆ ಆದಂತಹ ಅರ್ಹತೆಗಳನ್ನು ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ಪ್ರಕಾರ ಆಧಾರ್ ಕಾರ್ಡನ್ನು ಮತ್ತು ಅದರ ಜೊತೆಗೆ ವೋಟರ್ ಐ ಡಿ, ಅವರಿಗೆ ಮನೆ, ಅವರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಬಾಂಗ್ಲಾದೇಶದಿಂದ ಬಂದಂಥವರಿಗೆ ಯಾರು, ಯಾಕೆ, ಏನಕ್ಕೆ ಕೊಟ್ಟರು, ಯಾರು ಕೊಟ್ಟರು, ಅದರ ಬಗ್ಗೆ ಹೋರಾಡ್ತಿರ್ತಕ್ಕಂತಹ ಹೋರಾಟಗಾರರು ಕೂಡ ಬಂಧಿಸಲಾಗ್ತಾ ಇದೆ. ಯಾಕಂದರೆ ಅವರ ಹೆಸರನ್ನು ತಗೊಳ್ಳೋದು ಎಷ್ಟೊಂದು ಚಲೋ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರುಗಳನ್ನು ಹೆಸರನ್ನು ತೆಗೆದುಕೊಂಡಿದ್ದೇ ಆದರೆ ಮುಂದೆ ನಮಗೂ ಆ ಪರಿಣಾಮಗಳು ಬೀರಬಹುದು. ಆದರೆ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ವಿದೇಶಗಳಿಂದ ಬಂದು ಬೇರೆ ಬೇರೆ ಕಡೆಯ ರಾಜ್ಯದವರು ಬಂದು ಆಕ್ರಮಣ ಮಾಡ್ತಾಯಿದ್ರೆ ನಾವುಗಳು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ರೀತಿಯ ಕನ್ನಡಿಗರಿಗೆ ಕೇಳಿಕೊಳ್ಳೋದಿಷ್ಟೇ, ಯಾರ್ಯಾರು ಬೆಂಗಳೂರಿನ ಸಮೀಪದಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡದವರು ಏನಿದ್ದೀರಾ ಎಲ್ಲರಿಗೆ ಹೋಗಿ ಅದರ ಬಗ್ಗೆ ನೀವು ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಕನ್ನಡವನ್ನು ಉಳಿಸೋ, ಕರ್ನಾಟಕದಲ್ಲಿ ಜನಗಳಿಗೆ ತೊಂದರೆ ಆಗದಂತೆ, ಬಾಂಗ್ಲಾದವರಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರಿಗೆ ಆಗಿರ್ತಕ್ಕಂತಹ ಪ್ರಯೋಜನಗಳನ್ನು ಯಾರು ಹೇಗೆ ಯಾವಾಗ ನಡೆದಿದೆ, ಅವರು ಹೇಗೆಲ್ಲ ಬರ್ತಾರೆ, ಹೇಗೆಲ್ಲ ಹೋಗ್ತಾರೆ ಅನ್ನೋದನ್ನು ನೀವು ತಿಳಿದುಕೊಂಡು ನಮಗೆ ಮಾಹಿತಿ ತಿಳಿದಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಏನೋ ಒಂದು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಈ ರೀತಿ ಆಗ್ತಾಯಿದೆ ಅಂತ ಕೇಳಿದರೆ ಅವ್ರುಗಳನ್ನು ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಇದನ್ನು ಮಾಡುವುದಂತ ಎಷ್ಟೊಂದು ಸರಿ. ನೀವು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಇಂಥ ಕೆಲಸ ಮಾಡುವುದು, ಯಾರೋ ಲುಚ್ಚ ಸುಳಿ ಮಕ್ಕಳು ಹೇಳಿದೆ ಅಂತೇಳಿ ಅಂಥವೆಲ್ಲ ಮಾತುಗಳನ್ನು ಕೇಳಿಕೊಂಡು ಈ ರೀತಿ ಮಾಡುವುದು ಸರಿಯಲ್ಲ. ಕರ್ನಾಟಕದ ಜನಗಳಿಗೆ ಫಸ್ಟು ರಕ್ಷಣೆ ಕೊಡಿ, ಆಮೇಲೆ ಬಾಂಗ್ಲಾದೇಶದವರಿಗೆ ಕೊಡಿ, ಬೇರೆ ರಾಜ್ಯದವ್ರಿಗೆ ಕೊಡಿ, ಬೇರೆ ದೇಶದವರಿಗೆ ಕೊಡಿ, ಎಲ್ಲರಿಗೂ ಕರ್ನಾಟಕ ಭಾರತ ಅನ್ನುವುದು ಒಂದೇ. ಆದರೆ ಕರ್ನಾಟಕದವರಿಗೆ ಕನ್ನಡವನ್ನು ಜೊತೆಗೆ ಬಾಂಗ್ಲಾದೇಶದವರು ಬಾಂಗ್ಲಾವನ್ನು ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ? ಬಾಂಗ್ಲಾದೇಶದವರು ಬಾಂಗ್ಲಾದೇಶದಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಳ್ಳಿ. ಅದು ಬಿಟ್ಟು ಕರ್ನಾಟಕದಲ್ಲಿ ಆಧಾರ್ ಕಾರ್ಡು, ವೋಟರ್ ಐ ಡಿ ಇದು ಯಾವ ರೀತಿ ಮಾಡ್ತಿದ್ದೀರಾ? ನಿಮ್ಮಗಳು ಓಟ್ಗಳು ಮಾಡಿಕೊಂಡು ನಿಮ್ಮಗಳು ಬದುಕೋಗೋಸ್ಕರ ಈ ರೀತಿ ಲುಚ್ಚ ವಂಚನೆ ಕೆಲಸಗಳನ್ನು ಮಾಡೋದು ಸರಿಯಲ್ಲ. ಇದರ ಬಗ್ಗೆ ಜನಗಳಿಗೆ ಗೊತ್ತಿದ್ರೆ ಯಾರಾದರೂ ಮಾತಾಡಿದರೆ ಅದನ್ನು ಒದ್ದೊಳಗಾಗುತ್ತೆ ಕೆಲಸ ಮಾಡ್ತಾರೆ. ಏನಿಲ್ಲ, ನಾವು ಮಾತಾಡಬಾರ್ದು, ಮಾತಾಡಿದ್ರೆ ತಪ್ಪು, ಮಾತಾಡಿದ್ರಪ್ಪ ಅಂದರೆ ಏನಾಗುತ್ತೆ ಅನ್ನೋದೆಲ್ಲ ಗೊತ್ತು. ಹೋರಾಟ ಮಾಡಿದ್ದಕ್ಕೂ ಉಪಯೋಗ ಇಲ್ಲ, ಹೋರಾಟ ಮಾಡಿದರೆ ಏನೈತಿ, ಮಾಡ್ಲಿಕ್ಕೆ ಏನೈತಿ, ನಮಗೆ ಅರ್ನಾಳಿಗೆ ಆಗ್ಯಾವ. ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಇಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ್ದು ಸಿದ್ದರಾಮಯ್ಯನವರು ಮತ್ತು ಗೃಹ ಮಂಡಳಿ ಸಚಿವರು ಪರಮೇಶ್ವರ್ ಅವರು ಏನು ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ, ಏನು ಹೇಳಿದ್ರು ನಿಮಗೆ ಅಂತ ಈ ರೀತಿಯಾದಂಥ ಮಾಹಿತಿಗಳು ಮಾತಾಡೋದು ಸರಿಯಲ್ಲ. ಅಲ್ಲಿ ಇದ್ದಿರಬೇಕಂದ್ರೆ SIT ತನಿಖೆ ಆಗಬೇಕು. ಅದೇ ರೀತಿಯಾಗಿ ಆಗಿರ್ತಕ್ಕಂತಹ ಯೋಜನೆಗಳು ಹೇಗೆಲ್ಲ ಆದವು ಅದನ್ನು ಎಲ್ಲವನ್ನು ಮುಕ್ತವಾಗಿ ಕೇಸನ್ನು ಮಾಡಿ FIR ಮಾಡಿ ದಾಖಲೆ ಮಾಡಿ ಅದರ ಮುಂದೆ ಬರ್ತಿರ್ತಕ್ಕಂಥದ್ದಕ್ಕೆ ನಾವುಗಳು ಕೂಡ ಕರ್ನಾಟಕ ರಾಜ್ಯದ ಜನರು ಕೂಡ ಎಚ್ಚೆತ್ಕೊಳ್ತೀವಿ. ಬದುಕಲಿಕ್ಕೆ ಓಕೆ, ಬರಲಿ, ಕೆಲಸ ಮಾಡ್ತೀರಾ, ಬರ್ತೀರಾ, ಹೋಗಲಿಕ್ಕೆ ಸರಿ. ಆದರೆ ಅಲ್ಲಿಯೇ ಆಧಾರ್ ಕಾರ್ಡು, ಅಲ್ಲಿಯೇ ವೋಟರ್ ಐ ಡಿ, ಅಲ್ಲಿಯೇ ಮನೆ, ಅವ್ರಿಗೆ ಯಾರು ಕೊಟ್ಟರು, ಹೇಗೆ ಕೊಟ್ಟರು, ಏನು ಕೊಟ್ಟರು ಅನ್ನೋದು ಕೊಡುವುದು ಒಂದು ಒಳ್ಳೆಯ ಕೆಲಸ ಅನ್ನೋದು ನನ್ನ ಮಾತು. ಇದರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅನ್ನೋದು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಅದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಾದ ಸಮಸ್ಯೆಗಳನ್ನು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಥ್ಯಾಂಕ್ ಯು, ಧನ್ಯವಾದಗಳು.